ಹೂವಿನ ಪೂಜೆ ಅಂದ ತಕ್ಷಣ ಕುಮಟಾದ ಪ್ರತಿಯೊಬ್ಬರಿಗೂ ನೆನಪಾಗೋದು ಇಲ್ಲಿನ ಗ್ರಾಮ ದೇವತೆಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ. ಇವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಹಿಂದೆ ಪರಶುರಾಮನು ಅವರ ತಂದೆಯ ಆಜ್ಞೆಯಂತೆ ತಪಸ್ಸು ಮಾಡಲೆಂದು ಒಂದು ಪ್ರಶಾಂತವಾದ ಜಾಗವನ್ನ ಹುಡುಕ್ತಾ ಇರ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಸಹ್ಯಾದ್ರಿಯ ಮಡಿಲು. ತಪಸ್ಸು ಮಾಡುವ ಸ್ಥಳಗಳನ್ನು ಗುರುತಿಸುವುದಕ್ಕೋಸ್ಕರ ಅಕ್ಷತೆಯನ್ನು ಅಭಿಮಂತ್ರಿಸಿ ಅಷ್ಟ ದಿಕ್ಕುಗಳಲ್ಲೂ ಅವರನ್ನ ಹಾಕ್ತಾರೆ. ಹೀಗೆ ಪರಶುರಾಮರ ಕೈಯಿಂದ ಬಿದ್ದಂತ ಅಕ್ಷತೆಯಿಂದ ಒಂದೊಂದು ಗ್ರಾಮ ದೇವತೆ ಹುಟ್ಟಿತೆಂದು ಅದರಲ್ಲಿ ಕುಂಭಾಪುರ ಅಂದ್ರೆ ಈಗಿನ ಕುಮಟಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ ಒಂದು ಅನ್ನುವಂತ ಹೇಳಿಕೆ ಇದೆ. ಅಷ್ಟೇ ಅಲ್ಲದೆ ಉದ್ದಾಲಕ ಎಂಬಂತಹ ಮಹಾಮುನಿಯು ಕುಂಭಾಸುರ ಎನ್ನುವಂತ ರಾಕ್ಷಸನಿಂದ ತಪ್ಪಿಸಿಕೊಳ್ಳಲು ಶ್ರೀದೇವಿಯಲ್ಲಿ ಮೊರೆ ಹೋಗ್ತಾನೆ. ಆಗ ಅವಳ ವಲ್ಮಿಕದಲ್ಲಿ ಅಂದ್ರೆ ವರಲೆ ಹೊತ್ತಿನಲ್ಲಿ ಆಶ್ರಯ ನೀಡಿ ಕುಂಭಾಸುರನೆಂಬಂತಹ ರಾಕ್ಷಸನನ್ನ ಸಂಹಾರ ಮಾಡಿ ಶಾಂತಿ ನೆಲೆಸುವಂತೆ ಮಾಡ್ತಾಳೆ. ಹೀಗಾಗಿ ಈ ದೇವಿಯನ್ನ ಶಾಂತಿಕಾ ಪರಮೇಶ್ವರಿ, ಶಾಂತಿಕಾಂಬ ಎಂದು ಕೂಡ ಕರೀತಾರೆ. ಸ್ವಯಂಭೂವಾಗಿರುವಂತಹ ಈ ದೇವಿಯು ಈಗಲೂ ಹುತ್ತದೊಳಗೆ ಇದ್ದು ಆ ಒಂದು ಮೂರ್ತಿಯನ್ನು ಹೊರಗಡೆ ತೆಗೆಯದೆ ನವಮೂರ್ತಿಯನ್ನ ನಿರ್ಮಾಣ ಮಾಡಿ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡಲಾಗುತ್ತೆ. ಹಾಗೆ ಇಲ್ಲಿನ ಎಲ್ಲಾ ಕೃಷಿ ಬಿತ್ತನೆ ಕಾರ್ಯಗಳು ಇಲ್ಲಿಯ ಬಂಡಿ ಹಬ್ಬ ಆದ ನಂತರವೇ ಮಾಡುವುದರಿಂದ ಈ ದೇವಿಗೆ ಭೂಮಿ ತಾಯಿ ಭೂದೇವಿ ಅಂತ ಕೂಡ ಕರೀತಾರೆ. ಹಾಗಾಗಿ ಇಲ್ಲಿಯ ರೈತರು ದೇವರಿಗೆ ಹೊಸಕ್ಕಿ ಉಪಹಾರ ಮಾಡಿಸುವುದು ಮೊದಲಿನಿಂದಲೂ ರೂಢಿಯಲ್ಲಿದೆ. ಯುಗಾದಿ, ಅಕ್ಷಯ ತೃತೀಯ, ಗಡಿ ಹಬ್ಬ, ನವರಾತ್ರಿ ಉತ್ಸವ, ಸಪ್ತಪ್ರಹರ ಭಜನೋತ್ಸವ, ಹೂವಿನ ಪೂಜೆ, ಪ್ರತಿಷ್ಠಾನೋತ್ಸವ, ಬಂಡಿ ಹಬ್ಬ ಇಲ್ಲಿನ ವಿಶೇಷ ಪೂಜೆಗಳು. 11 ದಿನಗಳ ಕಾಲ ನಡೆಯುವಂತಹ ಇಲ್ಲಿಯ ಬಂಡಿ ಹಬ್ಬದಲ್ಲಿ ಕಳಶದ ಮೆರವಣಿಗೆ, ಮುಖವಾಡ ಹೊತ್ತು ನಡೆಯುವುದು, ಹಾಗೇನೆ ಕೆಂಡ ಹಾಯುವುದು ನೋಡುವುದೇ ಒಂದು ಅದ್ಭುತ ಅನುಭವ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕುಮಟಾ ಕಡೆ ಬರ್ತಿದ್ದೀರಾ ಅಂತ ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಮರಿಲೇಬೇಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ನನ್ನನ್ನು ಫಾಲೋ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.